ಬಿಎಂಆರ್ಸಿಎಲ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬರ್ತಾ ಇದೆ. ಹಳದಿ ಮೆಟ್ರೋ ಮಾರ್ಗ ವಿಳಂಬ ಆಗಿರುವಂಥದ್ದನ್ನು ಖಂಡಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಬಿಎಂಆರ್ಸಿಎಲ್ನ ಹಳದಿ ಮೆಟ್ರೋ ಮಾರ್ಗ ವರ್ಷಾನುಗಟ್ಟಲೆಯಿಂದ ಕೆಲಸ ನಡೀತಾ ಇದೆ. ಈ ಒಂದು ವಿಳಂಬವನ್ನು ಖಂಡಿಸಿ ಪ್ರತಿಭಟನೆ ಆಗ್ತಾ ಇದೆ. ಶಾಸಕ ಸಿ.ಕೆ. ರಾಮಮೂರ್ತಿ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ. ಸಿಲಿಕಾನ್ ಸಿಟಿಯ ಲಾಲ್ಬಾಗ್ ಬಳಿ ಪ್ರತಿಭಟನೆಯ ಕಿಚ್ಚು. ಲಾಲ್ಬಾಗ್ ಟು ಬಿಎಂಆರ್ಸಿಎಲ್ ಎಂಡಿ ಕಚೇರಿಗೆ ಮೆರವಣಿಗೆ ಕೂಡ ಇದೆ. ಹಳದಿ ಮೆಟ್ರೋ ಮಾರ್ಗ ವಿಳಂಬವನ್ನು ಖಂಡಿಸಿ ಪ್ರತಿಭಟನೆ ಆಗ್ತಾ ಇರುವಂಥದ್ದು ಬಿಜೆಪಿಯವರ ಕಡೆಯಿಂದ. ಆರ್ ಅಶೋಕ್, ತೇಜಸ್ವಿ ಸೂರ್ಯ ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಮುಖಂಡರು ಮತ್ತು ನೂರಾರು ಬೆಂಬಲಿಗರು ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಪ್ರತಿಭಟನಾ ಮೆರವಣಿಗೆ ಹಿನ್ನೆಲೆ ಪೊಲೀಸ್ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಹಳದಿ ಮೆಟ್ರೋ ಮಾರ್ಗ ಬಹಳಷ್ಟು ವರ್ಷಗಳಿಂದ ಕೆಲಸ ನಡೀತಾನೆ ಇದೆ. ಇನ್ನೂ ಕೂಡ ಎಲ್ಲ ಸಿದ್ಧತೆಗಳಾಗಿದ್ದರೂ ಆರಂಭ ಆಗಿಲ್ಲ. ಈ ಮಧ್ಯದಲ್ಲಿ ಒಂದು ಯೆಲ್ಲೋ ಲೈನಲ್ಲಿ ವಿತೌಟ್ ಡ್ರೈವರ್ ಒಂದು ಟ್ರೈನ್ ಟೆಸ್ಟಿಂಗ್ ಕೂಡ ಆಯಿತು. ಆದರೂ ಕೂಡ ಇನ್ನೂ ಈ ಒಂದು ಯೆಲ್ಲೋ ಲೈನನ್ನು ಶುರು ಮಾಡಿಲ್ಲ ಅನ್ನುವಂಥ ಕಾರಣಕ್ಕೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ, ಇನ್ಯಾವಾಗ ಆರಂಭ ಮಾಡ್ತೀರಾ ಅನ್ನುವಂಥ ರೀತಿಯಲ್ಲಿ ಬಿಜೆಪಿ ಕಡೆಯಿಂದ ಪ್ರತಿಭಟನೆ ನಡೀತಾ ಇರುವಂಥದ್ದು. ಯೆಲ್ಲೋ ಲೈನ್ ಆರಂಭಿಸ್ತೀವಿ ಅಂತ ಇದುವರೆಗೆ 8 ಲಕ್ಷ ಜನ ಇವತ್ತು ಸಂಚರಿಸುತ್ತಿದ್ದಾರೆ. ಇವತ್ತು ಯೆಲ್ಲೋ ಲೈನ್ ಆಗೋದ್ರಿಂದ ಈ ಒಂದು ಆ ಭಾಗದ ಅದಕ್ಕೆ ತಕ್ಕಂತೆ ಸ್ಪಂದಿಸಿ ಆದಷ್ಟು ಬೇಗ ಮೆಟ್ರೋ ಲೈನ್ ಅನ್ನು ಜನಗಳಿಗೆ ಲಭ್ಯ ಆಗೋ ರೀತಿಯಲ್ಲಿ ಅನುಕೂಲ ಶಾಸಕರು ಮಹಾನಗರ ಪಾಲಿಕೆಗಳು ಏನು ಬಂದಿದ್ದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮವನ್ನು ಪಿಸಿ ಮೋಹನ್ ಅವರು ಅದಕ್ಕೆ ತಕ್ಕಂತೆ ಸ್ಪಂದಿಸಿ ಆದಷ್ಟು ಬೇಗ ಮೆಟ್ರೋ ಲೈನ್ ಅನ್ನು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಏನೋ ಒಂದು ಯೆಲ್ಲೋ ಲೈನ್ ಮೆಟ್ರೋ ಬಹಳಷ್ಟು ವರ್ಷಗಳಿಂದ ಕೆಲಸ ನಡೀತಾನೆ ಇದೆ. ಎಲ್ಲ ಸಿದ್ಧತೆಗಳಾಗಿದ್ರೂ ಕೂಡ ಇನ್ನೂ ಕೂಡ ಆರಂಭ ಆಗಿಲ್ಲ. ಮತ್ತು ಈ ಮಧ್ಯೆ ಯೆಲ್ಲೋ ಲೈನಲ್ಲಿ ವಿತೌಟ್ ಡ್ರೈವರ್ ಒಂದು ಮೆಟ್ರೋ ಲೈನ್ ಟೆಸ್ಟ್ ಕೂಡ ಆಗಿತ್ತು. ಸ್ಟಿಲ್ ಇನ್ನೂ ಆರಂಭ ಆಗಿಲ್ಲ. ಏನಕ್ಕೆ ಇಷ್ಟೊಂದು ವಿಳಂಬ ಅನ್ನುವಂಥ ರೀತಿಯಲ್ಲಿ ಇವತ್ತು ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇರೋದು. ಏನಾಗ್ತಾ ಇದೆ ಡೆವಲಪ್ಮೆಂಟ್ಸ್ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್, ಈಗಾಗಲೇ ನೋಡ್ಬೋದು ಎಲ್ಲೋ ಒಂದ್ ಕಡೆ ಹೆವಿ ಮೆಟ್ರೋ ಲೈನು ಉದ್ಘಾಟನೆಗೆ ಎಲ್ಲೋ ಒಂದ್ ಕಡೆ ತುಂಬಾನೇ ಲೇಟ್ ಆಗ್ತಿದೆ ಅಂತ ನಾವು ಕೂಡ ಸಾರ್ವಜನಿಕರು ದೊಡ್ಡ ಮಟ್ಟದ ಆರೋಪ ಮಾಡಿದ್ರು. ಇತ್ತ ಬಿಜೆಪಿ ಶಾಸಕರು ಕೂಡ ಒಂದ್ ರೀತಿಯಲ್ಲಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿರೋದು. ಏನು ಬೆಂಗಳೂರಿನ ಶಾಂತಿನಗರದಲ್ವ ಬಿಎಂಆರ್ಸಿಎಲ್ ಕಚೇರಿ ಮುಂದೆ ಇವತ್ತು ವಿಪಕ್ಷ ನಾಯಕರಂತ ಆರ್ ಅಶೋಕ್ ನೇತೃತ್ವದಲ್ಲಿ ಹಾಗೂ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಸ್ಥಳೀಯ ಶಾಸಕ ರಾಮಮೂರ್ತಿ ಅವರ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿರುವಂತದ್ದು. ಅಂದ್ರೆ ಎಲ್ಲೋ ಒಂಥರ ರಾಜ್ಯ ಸರ್ಕಾರ ಹಳದಿ ಲೈನ್ ಮೆಟ್ರೋ ಮಾಡೋದಕ್ಕೆ ಇನ್ನು ಹಿಂಜರಿಕೆ ಮಾಡ್ತಾ ಇದೆ. ಎಲ್ಲೋ ಒಂಥರ ಕೆಲಸ ಕೂಡ ನಿಧಾನಗತಿಯಲ್ಲಿ ಸಾಗ್ತಿದೆ ಅಂತ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು. ಅಂದ್ರೆ ಇಲ್ಲಿ ಪ್ರಶ್ನೆ ಉದ್ಭವಿಸಿರೋದು ಏನು, ಮೆಟ್ರೋ ಹಳದಿ ಮಾರ್ಗ ನಿರ್ಮಾಣ ಮಾಡ್ತಿರೋದು ಪ್ರಮುಖವಾಗಿ ಕೇಂದ್ರ ಸರ್ಕಾರ ಅಡಿಯಲ್ಲಿ ಬರುವಂತಹ ಏನೊಂದು ಮೆಟ್ರೋ ನಿಗಮ ರಾಜ್ಯ ಸರ್ಕಾರದ ಮುಂದೆ ಪ್ರತಿಭಟನೆ ಮಾಡ್ತಾ ಇರೋದು, ರಾಜ್ಯ ಸರ್ಕಾರದ ಮೇಲೆ ಮಾತಾಡ್ತಾ ಇರೋದು ಇನ್ನೂ ಕೂಡ ಒಂದು ರೀತಿಯಲ್ಲಿ ನಿಗೂಢವಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಗೊತ್ತಿರುವಂತದ್ದು ಮೆಟ್ರೋ ನಿಗಮ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತದ್ದು. ರಾಜ್ಯ ಸರ್ಕಾರ ಕೇವಲ 30ರಿಂದ 40% ಮಾತ್ರ ಹಣ ಬಿಡುಗಡೆ ಮಾಡುತ್ತೆ. ಉಳಿದಂತೆ ಇನ್ನು 60% ಹಣ ಕೇಂದ್ರ ಸರ್ಕಾರದಿಂದನೇ ಬರುವಂತದ್ದು. ಆದ್ರೆ ಇವತ್ತು ಪ್ರತಿಭಟನೆ ಎಲ್ಲೋ ಒಂದ್ ಕಡೆ ನಿಜವಾಗ್ಲೂ ಕೂಡ ಒಂದು ರೀತಿ ಪ್ರಶ್ನೆ ಆಗಿರುವಂತದ್ದು. ಕೇಂದ್ರ ಸರ್ಕಾರ ವಿರುದ್ಧ ಮಾಡಬೇಕಾಗಿದ್ದಂತಹ ಬಿಜೆಪಿ ಶಾಸಕರು ಇವತ್ತು ಇಲ್ಲಿ ಬಂದು ಯಾಕೆ ಮಾಡ್ತಾ ಇದೆ ಅಂತ ಕೂಡ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.